ಕುಂಡಲಿನಿ ಆಕ್ಟಿವೇಶನ್ ಆಗಿರೋರು ನಾರ್ಮಲ್ ವ್ಯಕ್ತಿ ಯಾವ ತರ ಇರ್ತಾರೆ ಅಂದ್ರೆ ದೇ ಲುಕ್ ಸೇಮ್, ನೋಡಕ್ಕೆ ಒಂದೇ ತರ ಇರುತ್ತಾರೆ. ಹ್ಮ್ ಬಟ್ ಎನರ್ಜಿ ವೈಸ್ ದೇ ಆರ್ ಮೋರ್ ಪವರ್ಫುಲ್, ಪ್ರಭಾವಲಿ ಆರ ವೆನ್ ಎವರ್ ಇಟ್ ರಿಕ್ವೈರ್ಸ್. ಅಂದ್ರೆ ಯಾವಾಗ್ಲೂ ಸಮಸ್ಯೆ ಬರುತ್ತಲ್ವಾ, ಅವಾಗ ಗೊತ್ತಾಗುತ್ತೆ. ಹ್ಮ್ ರೂಟ್ ಈಸ್ ಕ್ಲಿಯರ್. ಅಂದ್ರೆ ಆ ಆ ಇನ್ಫಿನಿಟಿ ಎನರ್ಜಿ ಅನ್ನೋದು ಮೇಲೆ ಹೋಗಿ ಈ ಸಹಸ್ರಾರ ರೀಚ್ ಆಗಿದ ತಕ್ಷಣ ನನ್ಗೆ ಒಂದು ಆನಂದ ಸ್ಥಿತಿ ಬರುತ್ತೆ. ಸೊ ಆ ಪ್ರಾಸೆಸ್ ಅಲ್ಲಿ ನನ್ಗೆ ಎಲ್ಲ ಚಕ್ರಗಳು ಆಕ್ಟಿವೇಟ್ ಆಗಿ ಈ ಈ ಅಲೈನ್ಮೆಂಟ್ ಆಗಿ ಒಂದು ಇನ್ಫಿನಿಟಿ ಸೋರ್ಸ್ ಅವೈಲಬಿಲಿಟಿಯಲ್ಲಿ ಯಾವಾಗ್ಲೂ ಇರುತ್ತೆ. ಒಂದ್ ಒನ್ ಎಕ್ಸಾಂಪಲ್, ಫಿಸಿಕಲ್ ಲೈಫ್ ಅಲ್ಲಿ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಇದೆ ಅಂದ್ರೆ ಆರಾಮಾಗಿರ್ಬೋದಲ್ವಾ. ಹೌದು. ಅದೇ ತರ ನಮ್ಮ ಎನರ್ಜಿ ಕುಂಡಲಿನಿ ಇನ್ಫಿನಿಟಿ ಸೋರ್ಸ್ ಆಕ್ಟಿವೇಟ್ ಆಗಿದ್ದಾರೆ. ವೆನ್ ಎವರ್ ಇಟ್ ರಿಕ್ವೈರ್ಸ್ ಇಟ್ ವಿಲ್ ಆಕ್ಟ್. ಕೆಲವರಿಗೆ ಒಂದು ಡೌಟ್ ಬರ್ತಾ ಇರತ್ತೆ, ನಿನ್ನೆ ಚೆನ್ನಾಗಾಯ್ತು ಇವತ್ತು ಚೆನ್ನಾಗ್ ಆಗಿಲ್ಲ ಧ್ಯಾನ, ಎಕ್ಸ್ಪೀರಿಯನ್ಸ್ ಬಂತು, ನಂಗೆ ಇವತ್ತು ಎಕ್ಸ್ಪೀರಿಯನ್ಸ್ ಬಂದಿಲ್ಲ, ನಿನ್ನೆ ಚೆನ್ನಾಗಿತ್ತು ಇವತ್ತೇನು ಆಗಿಲ್ಲ. ಆ ತರ ಡೌಟ್ಸ್ ಬರ್ತಾನೆ ಇರುತ್ತೆ. ಬಟ್ ಈ ಎನರ್ಜಿ ಎಲ್ಲಿ ಹೋಗುತ್ತೆ ಅಂದ್ರೆ ಪ್ರಾಣಮಯ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೆ. ಹ್ಮ್ ಹ್ಮ್ ಸೊ ಏನಾಗಿದೆ ನಮ್ಮ ಲೈಫ್ ಅಲ್ಲಿ ಒಂದು ಎಕ್ಸಾಂಪಲ್, ಈ ಈ ಹ್ಯಾಂಡ್ಗೆ ರೈಟ್ ಬೋನ್ ಇತ್ತು. ಸೊ ಅನ್ಫಾರ್ಚುನೇಟ್ಲಿ ಫೆಲ್ಡ್ ಆನ್, ಬಿದ್ದೋದೆ, ಬ್ರೇಕ್ ಆಯ್ತು. ಹ್ಮ್ ಬ್ರೇಕ್ ಆದ ತಕ್ಷಣ ನಾನೇನ್ ಅನ್ಕೊಂಡೆ, ಸೊ ಹಾಸ್ಪಿಟಲ್ಗೆ ಹೋಗ್ಬೇಕು. ಸೊ ಆ ಟೈಮ್ ನಾನು MBBS ಫೈನಲ್ ಇಯರ್. ಹ್ಮ್ ಸೊ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡು ಯಾಕೋ ಪೇನ್ ಜಾಸ್ತಿ ಇದೆ, ತುಂಬಾ ಇದೆ ಅಂತ ಮಲ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡೆ ನಾನು. ಸೊ ಇಮಿಡಿಯೇಟ್ ಆಗಿ ಒಂದು ಶಾಕ್ ತರ ಎನರ್ಜಿ ಈ ಕೈಗೆ ಬಂದು ಅದು ಆಟೋಮ್ಯಾಟಿಕ್ ಆಗಿ ಸೆಟ್ ಆಯ್ತು. ಆಟೋಮ್ಯಾಟಿಕಲ್, ಇಟ್ಸ್ ಮಿರಾಕಲ್. ಹ್ಮ್ ಸೊ ನೆಕ್ಸ್ಟ್ ಏನಾಯ್ತಂದ್ರೆ, ಓಕೆ ಇದು ಚೆಕ್ ಮಾಡಿಸ್ತೀನಿ ಒಂದ್ಸಲ ಅಂತ ಹೋಗಿದ ತಕ್ಷಣ ಏನೋ ಒಂದು ಎಮರ್ಜೆನ್ಸಿ ವರ್ಕ್ ಇತ್ತು. ಒಂದು 2 days 3 days ಪೋಸ್ಟ್ ಪೋನ್ ಆಯ್ತು. ಅದಕ್ಕೆ ಅದೇ ಸೆಟ್ ಆಯ್ತು ಥರ್ಡ್ ಡೇಗೆ. ಹ್ಮ್ ಓಕೆ. ಸೊ ವೆನ್ ಎವರ್ ಇಟ್ ರಿಕ್ವೈರ್ಸ್, ಅಂದ್ರೆ ನಿಮ್ಗೆ ಏನಾರ ಸಮಸ್ಯೆ ಬಂದಿದೆ ಅವತ್ತು ಆ ಎನರ್ಜಿ ನಿಮ್ಗೆ ಯೂಸ್ ಆಗುತ್ತೆ. ದಟ್ಸ್ ವೈ ಡೈಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ಎನರ್ಜಿ. ಡೌಟ್ ಹ್ಮ್ ಬರ್ತಾ ಇರುತ್ತೆ. ಲೈಟ್ ಮೆಡಿಟೇಷನ್, ಇವತ್ತು ಲೈಟ್ ಮೆಡಿಟೇಷನ್ ಅಂತ ಮಾಡಿಸ್ತೀನಿ. ಸ್ಪಿರಿಚುವಾಲಿಟಿಯಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು? ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಮನಸ್ಸು ಶೂನ್ಯ. ಇದೆಲ್ಲ ಸಾಧನೆ. ಹಾ ಸರಿ. ಶ್ವಾಸದ ಮೇಲೆ ಗಮನ, ಜಾಸ್ತಿ ಟೈಮ್ ಕೂತ್ಕೋಬೇಕು, ಶಾಕಾಹಾರ ಆಗ್ಬೇಕು, ಇದೆಲ್ಲ ಸಾಧನ. ವಾಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್? ಫೈತ್. ಸೊ ಪತಂಜಲಿ ಯೋಗ ಸೂತ್ರದಲ್ಲಿ ಅಷ್ಟಾಂಗ ಯೋಗ ಇದೆ. ಪತಂಜಲಿ ಎವ್ರಿವೇರ್, ಭಗವದ್ಗೀತಾದಲ್ಲಿ, ಎನಿ ಉಪನಿಷತ್ಸ್, ಎನಿ ವೇದಾಸ್, ಎನಿಥಿಂಗ್, ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಆಧ್ಯಾತ್ಮಿಕತ ಶುರುವಾಗೋದು ಇಲ್ಲಿಂದ ಶುರುವಾಗುತ್ತೆ. ಶೂನ್ಯದಿಂದ. Most important point, first step in spirituality is knowing yourself, at least knowledge. ಧೃತಂ ಅಂದ್ರೆ ನಾನು ಭಗವಂತ, ಬೇರೆ ಅಲ್ಲ, ನಾನು ಭಗವಂತನೇ, ಐ ಆಮ್ ದ ಗಾಡ್ ಅಂತ ಒಂದು ಶಾಸ್ತ್ರೀಯತ. ಅಂದ್ರೆ ಅನುಭವ ಆದ್ಮೇಲೆ ಬರುತ್ತೆ, ಬಟ್ ಅಟ್ ಲೀಸ್ಟ್ ಯು ಶುಡ್ ನೋ ದಟ್ ಯು ಆರ್ ಎ ಗಾಡ್. ಅಟ್ ಲೀಸ್ಟ್ ಥಿಯರಿಟಿಕಲಿ. ಸೊ ಪತ್ರಿಜಿ ಫಸ್ಟ್ ಸ್ಪೀಚ್ ಮುಂಚೆ ಏನ್ ಹೇಳ್ತಾರೆ? ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಫಸ್ಟ್ ನಾವು ಗಾಡ್ ಅಂತ ಒಪ್ಕೋಬೇಕು. ಯೋಗ, ನಾವು ಯೋಗ ಸ್ಟಾರ್ಟ್ ಮಾಡ್ಬೇಕು ಇವತ್ತು. ವಾಟ್ ಇಸ್ ದ ಪರ್ಪಸ್ ಆಫ್ ಯೋಗ? ಯೂನಿಫಿಕೇಶನ್ ಅಲ್ವಾ? ಸೊ ಐ ಆಮ್ ಲೈಟ್, ದಟ್ಸ್ ವೈ ಐ ಆಮ್ ಯೂನಿಫೈಯಿಂಗ್ ವಿತ್ ದ ಯೂನಿವರ್ಸಲ್ ಲೈಟ್. ನನ್ನ ಒಳಗಡೆ ಕಾಂತಿ ಇದೆ, ನನ್ನ ಒಳಗಡೆನೆ ಆ ಕಾಂತಿನೇ ಭಗವಂತ. ಅದು
ಯೂನಿವರ್ಸ್ ಒಂದಾಗಬೇಕು ಅಂತಾನೆ ನಾನು ಶುರು ಮಾಡೋದು. ಸೊ ದ ಫಸ್ಟ್ ಪಾಯಿಂಟ್ ಆಧ್ಯಾತ್ಮಿಕತೆಯಲ್ಲಿ ನಾನು ಲೈಟ್, ನಾನು ಆತ್ಮ ಅನ್ನೋದು ಫಸ್ಟ್ ಸ್ಟೆಪ್. ಅದು ಅಲ್ಲಿಂದನೇ ರಿಯಲ್ ಸ್ಪಿರಿಚುವಲ್ ಲೈಫ್ ಶುರು ಆಗುತ್ತೆ. ದಟ್ ಈಸ್ ದ ಫಸ್ಟ್ ಸ್ಟೆಪ್. ಇದೆಲ್ಲ ಸಾಧನೆ. ಸೊ ಕೂತ್ಕೊಳ್ಳೋದು ವೆಜಿಟೇರಿಯನಿಸಮು, ಓಕೆ, ಇದು ಒಂದು ಸಾಧನ. ಕರ್ಮಯೋಗ ಇದು ಒಂದು ಸಾಧನೆ. ಶ್ವಾಸದ ಮೇಲೆ ಇದನ್ನ ನಾವು ಕೂತ್ಕೊಂಡು ಇಷ್ಟು 1 hour ಧ್ಯಾನ ಮಾಡಿದೀವಿ. ಯಾಕೆ? ನಾವು ಯಾರು ಅಂತ ತಿಳ್ಕೋಬೇಕು. ಸೊ ಇದೆಲ್ಲ ಆ ಆ ಪ್ರಾಸೆಸ್ ಅಲ್ಲಿ ಹೀಲಿಂಗು ಎಲ್ಲ ಆಗುತ್ತೆ. ಡೋಂಟ್ ಆಸ್ಕ್ ಫಾರ್ ಇಟ್, ಇಟ್ ವಿಲ್ ಹ್ಯಾಪನ್. ನಾನು ಬೆಳಗು. ಸೊ ಆ ಈ ಪ್ರಾಸೆಸ್ ಅಲ್ಲಿನೂ ತುಂಬಾನೇ ಡೌಟ್ಸ್ ಇರುತ್ತೆ. ನಿಜವಾ ಇದೆಲ್ಲ ಪ್ರಾಬ್ಲಮ್ಸ್ ಏನು ಹೋಗಲ್ಲ, ಬಟ್ ಇವ್ರ ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಒನ್ ಡೇ ಯು ವಿಲ್ ಸಿ, ವಿವೇಕಾನಂದ ಟೋಲ್ಡ್, ಒನ್ ಡೇ ಐ ಹ್ಯಾವ್ ಸೀನ್ 1000 ಸನ್ಸ್ ಲೈಟ್ ಎಟ್ ಒನ್ಸ್. ಸೂರ್ಯ ಕೋಟಿ ಪ್ರಭಾ, ಆ ಪ್ರಭಾವಲಿ, ಆ ಲೈಟ್ ಎ ಗಾಡ್. ಸೊ ಆ ಲೈಟ್ ನಾನು ಅಂತ ತಿಳ್ಕೊಳೋದು ಫಸ್ಟ್ ಸ್ಟೆಪ್ ಇನ್ ಸ್ಪಿರಿಚುವಾಲಿಟಿ. ಎನಿ ಪ್ರಾಕ್ಟೀಸ್. ನಾನು ಯಾಕೆ ಇದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಗಾಡ್ ಅಂತ ತಿಳ್ಕೋಬೇಕು. ಮುಮುಕ್ಷು ಅಂದ್ರೆ ಏನು? ಮೋಕ್ಷಕ್ಕೋಸ್ಕರ. ಮೋಕ್ಷ ಅಂದ್ರೆ ಏನು? ಫಸ್ಟ್ ಸ್ಟೆಪ್ ಐ ಆಮ್ ದ ಲೈಟ್ ಅಂತ ಅಟ್ಲೀಸ್ಟ್ ಗೊತ್ತಾಗ್ಬೇಕು ನಮ್ಮ ಮೈಂಡ್ ಅಲ್ಲಿ. ಓಕೆನಾ? ಎನಿ ಲೈಟ್ ಚಾನಲಿಂಗ್, ಎನಿ ಲೈಟ್ ಚಾನಲಿಂಗ್, ನಾವು ನಾನು ಬೇರೆ, ಅದು ಯೂನಿವರ್ಸ್ ಕೊಡುತ್ತೆ, ಅದು ಯೂನಿವರ್ಸ್ ಇಂದ ಬರುತ್ತೆ ಅಂತ ಯೂನಿವರ್ಸ್ ಸಪರೇಟ್ ಆಗಿ ನೋಡಿದರೆ ಇಟ್ ವೋಂಟ್ ವರ್ಕ್ ಫಾರ್ ಯು. 90% people will fail here. Okay. Now I am asking seriously, before light channeling, the light ಅಂದ್ರೆ ಆ ಕಾಂತಿ ಚಾನಲಿಂಗ್, ಲೈಟ್ ಅಂದ್ರೆ ಏನು? ಭಗವಂತ. He is ನಿರಾಕಾರ, ನಿರ್ಗುಣ, ಬಟ್ omnipresent, omnipotent, he knows everything. He's a infinite intelligent. ನಾವು ಮಾತಾಡೋ ಪ್ರತಿಯೊಂದು ಮಾತಿ ಬಗ್ಗೆ ಗೊತ್ತಾಗತ್ತೆ ಅವ್ರಿಗೆ. ಈಸ್ ದೇರ್ ಎವ್ರಿವೇರ್, ಓಮ್ನಿ ಪ್ರೆಸೆಂಟ್, ಸರ್ವಾಂತರ್ಯಾಮಿ, ಓಮ್ನಿಸೆಂಟ್, ಎನಿಥಿಂಗ್ ದಟ್ ಲೈಟ್, ನಿರಾಕಾರ ಲೈಟ್. ನಾವು ಸೊ ಮೇನ್ ಇಂಪಾರ್ಟೆಂಟ್ ಟೀಚಿಂಗ್ ಇನ್ ಸ್ಪಿರಿಚುವಾಲಿಟಿ, ಎನಿ ಬುಕ್, ಈವನ್ ಸೋ ಮೆನಿ ಮಾಸ್ಟರ್, ಅಸೆಂಡೆಡ್ ಮಾಸ್ಟರ್ಸ್. ಓಕೆ, ಒಂದು ಇದೆ CVV, ಸೈಂಟ್ ಜರ್ಮನ್, ಕುತುಬ್ನಿ ಅಂತ ಒಂದು. ಸೈಂಟ್ ಜರ್ಮನ್, ಕುತುಬ್ನಿ, ಸೈಂಟ್ ಮೌರ್ಯ, ಜೊರಾಸ್ಟರ್. ಸೊ ಆಲ್ ದೀಸ್ ಪೀಪಲ್, ಫಸ್ಟ್ ಪಾಯಿಂಟ್, ಸಿ ಈವನ್ ಇನ್ ಶಿವಸೂತ್ರಾಸ್, ಮೊದಲು ಫಸ್ಟ್ ಶ್ಲೋಕನೇ ಏನು? ಚೈತನ್ಯ ಮಹಾತ್ಮ. ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್, ಆತ್ಮ ಅಂದ್ರೆ ಲೈಟ್. ಫಸ್ಟ್ ಪಾಯಿಂಟ್ ಅದು. ಸೊ ಎಲ್ಲಿಂದ ಶುರು ಆಗತ್ತೆ? ಧೃತಂ. ಇನ್ ಪತಂಜಲಿ ಯೋಗ ಹಿ ಮೆನ್ಷನ್ಡ್ ಆಸ್ ಎ ಧೃತ. ಧೃತ ಅಂದ್ರೆ ನಾನು ಭಗವಂತನ್ ಸಪರೇಟ್ ಆಗಿ ಏನಿಲ್ಲ, ನಾನು ಅವರು ಒಂದೇ ಅಂತ ಶುರು ಮಾಡ್ತೀನಿ. ಆ ಸಾಧನೆಯಲ್ಲಿ ಅನುಭವ ಆಗ್ತೀವಿ, ಆದ್ಮೇಲೆ ಅನುಭವ ಬರುತ್ತೆ. ಸೊ ಲೈಟ್ ಚಾನಲಿಂಗ್ ಫಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ಡೀಪ್ ಸ್ಟೇಟ್ ಅಲ್ಲಿ ನಮ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದು ರಿಜಿಸ್ಟರ್ ಮಾಡ್ಕೊಳ್ಳಿ, ಐ ಆಮ್ ದ ಲೈಟ್, ನಾನೇ ಭಗವಂತ. ಸೊ ಆ ಕಾಂತಿ ನನ್ನೊಳಗಡೆನೆ ಇದೆ, ಯೂನಿವರ್ಸಲ್ ಇದೆ. ದಟ್ ಸ್ಮಾಲ್ ಲೈಟ್, ದೇ ಟೋಲ್ಡ್ ಇಟ್ ಇಸ್ ಅ ಜೀವಾತ್ಮ. ಯೂನಿವರ್ಸ್ ಇಸ್ ಪರಮಾತ್ಮ, ಬಿಗ್ ಸೈಜ್. ಮೈಕ್ರೋಕ್ಯಾಸಮ್, ಮ್ಯಾಕ್ರೋಕ್ಯಾಸಮ್, ಸ್ಮಾಲ್ ಲೈಟ್, ಬಿಗ್ ಲೈಟ್, ಸೇಮ್ ಎಸೆನ್ಸ್ ಇಸ್ ಸೇಮ್. ಒಂದು ಸಮುದ್ರದಲ್ಲಿ ನೀರಿದೆ, ಅದು ಫಾರ್ಮುಲಾನು ನಾರ್ಮಲ್ ವಾಟರ್ ಡ್ರಾಪ್ ಫಾರ್ಮುಲಾನು ಸೇಮ್. ಅದೇ ತರ ಯೂನಿವರ್ಸಲ್ ಫಾರ್ಮುಲಾ, ನಿಮ್ ಫಾರ್ಮುಲಾ ಒಂದೇ, ಎಸೆನ್ಸ್ ಇಸ್ ಸೇಮ್. You no need to beg for anything in the universe. You you speak like a god, think like a god, act like a god. You are not here. ನಾನು ಈ ಭೂಮಿ మీద ಇರೋದು ಬೆಗ್ಗಿಂಗ್ಗೋಸ್ಕರ ಅಲ್ವಾ? ಸ್ಪೀಕ್ ಲೈಕ್ ಎ ಗಾಡ್. ಸೊ ಜೀಸಸ್ ಹೇಳ್ತಾನೆ ನಮ್ಗೆ,
ಓ ಮೈ ಫಾದರ್ ಅಂದ್ರೆ ಒಳಗಡೆ ಹೇಳ್ತಾ ಇದ್ದಾನೆ, ಆ ಲೈಟ್ ಹೇಳ್ತಾ ಇದ್ದಾನೆ ಅವನು. ಯು ಆಕ್ಟ್ ಥ್ರೂ ಮೀ ಅಂದ್ರೆ ಇದು ರೆಸ್ಪಾಂಡ್ ಆಗಿದ್ರೆ ಯೂನಿವರ್ಸ್ ಕನೆಕ್ಟ್ ಆಗೋದು. ಮೇನ್ ಲೈಟ್ ಚಾನಲಿಂಗ್ ಅನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಆ ಕಾಂತಿ ಯಾರೋ ಅಲ್ಲ, ನಾನೇ. ಅದು ಬೇರೆ ಕಡೆ ಸಪರೇಟ್ ಆಗಿ ಏನು ಇಲ್ಲ, ಆ ಲೈಟ್ ನಾನೇ. ಇದು ಅನುಭವಕ್ಕೆ ಬರಬೇಕು ಅಂತ ಧ್ಯಾನ ಮಾಡ್ತೀವಿ. ದೆನ್ ಫೇತ್ ವಿಲ್ ಕಮ್. ಫೇತ್ ಅಂದ್ರೆ ಏನು? ಬಿ ಅನುಭವ ಆಗಿದ ತಕ್ಷಣ ಜ್ಞಾನ ಬರುತ್ತೆ. ಓ, ನಾನು ಇವ ಎಷ್ಟು ದಿನ ಸರ್ಚ್ ಮಾಡ್ತಾ ಇರೋದು ನನ್ ಬಗ್ಗೆನೇನಾ, ಆ ಲೈಟ್ ನಾನೇನಾ ಅಂತ ಗೊತ್ತಾಗತ್ತೆ ಅನುಭವವಾಗಿ. ಬಟ್ ಆದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಸ್ಪಿರಿಚುವಾಲಿಟಿದಲ್ಲಿ ಇದು ನಾನು ಎಷ್ಟೋ ಬುಕ್ಸ್ ಓದಿದ್ದೀನಲ್ವಾ, ಫಸ್ಟ್ ಡೈರೆಕ್ಟ್ ಆಗಿ ಹೇಳ್ತಾರೆ ಪತಂಜಲಿ ಧೃತಂ, ಡೋಂಟ್ ಫೀಲ್ ಸಪರೇಟೆಡ್ ಫ್ರಮ್ ದ ಯೂನಿವರ್ಸ್. ಅಟ್ಲೀಸ್ಟ್ ಗೊತ್ತಾಗ್ಬೇಕು ನಾನು ಯಾಕೆ ಯೋಗ ಮಾಡ್ತಾ ಇದ್ದೀನಿ, ಯಾಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶಿವಸೂತ್ರ ಓದಿ. ಫಸ್ಟ್ ಪಾಯಿಂಟ್ ಚೈತನ್ಯ ಮಹಾತ್ಮ, ಭಗವದ್ಗೀತದಲ್ಲಿ ಫಸ್ಟ್ ಶ್ಲೋಕನ ಯಾರು ನೀವಂದ್ರೆ ನಾವು ಆತ್ಮ, ನಾನು ದೇಹ ಮನಸ್ಸು ಇದೆಲ್ಲ ಧರಿಸಿದ್ರೆ ಆ ತರ ಏನೂ ಹೇಳಿಲ್ಲ, ಡೈರೆಕ್ಟ್ ಪಾಯಿಂಟ್ ಬರ್ತಾರೆ ಅಲ್ಲಿ. ಸೊ ಸ್ಪಿರಿಚುವಾಲಿಟಿ ಎಲ್ಲಿಂದ ಶುರು ಆಗತ್ತೆ ಅಂದ್ರೆ ಫಸ್ಟ್ ಆಧ್ಯಾತ್ಮ ಅಂದ್ರೆ ನಾನು ಆತ್ಮ ಅಂತ ತಿಳ್ಕೊಳ್ಳೋದು ಫಸ್ಟ್ ಪಾಯಿಂಟ್. ಅಲ್ಲಿಂದ ಒರಿಜಿನಲ್ ಲೈಫ್ ಶುರು ಆಗುತ್ತೆ. ಹಿ ವಿಲ್ ಡೂ ಮಿರಾಕಲ್ಸ್ ದಟ್ ಲೈಟ್. ಇಫ್ ಯು ಸಪರೇಟೆಡ್ ಅಂದ್ರೆ ನಾನು ಏನೋ ಒಂದು ಸಂಕಲ್ಪ ಮಾಡ್ತಾ ಇದ್ದೀನಿ, ಯೂನಿವರ್ಸ್ ಇಂದ ಬಂದಿಲ್ಲ ಅಂದ್ರೆ ಯು ಆರ್ ಫೀಲಿಂಗ್ ಸಪರೇಷನ್. ನಾನು ಸಪರೇಟ್ ಆಗಿದ್ದೀನಿ ಅಂತ ಒಂದು ಭಾವನೆ ಇಟ್ಕೊಂಡು ನನ್ ಕೊಡಿ, ನಾನು ಸಂಕಲ್ಪ ಚೆನ್ನಾಗಿ ಮಾಡಿದಿನ, ಏನಿಲ್ಲ. ಯು ಹ್ಯಾವ್ ಆಲ್ ದ ರೈಟ್ಸ್, ಯು ಆರ್ ದ ಸನ್ ಆಫ್ ದ ಗಾಡ್. ಆ ಬಿಲೀವಿಂಗ್ ಸಿಸ್ಟಮ್ ಯಾರಿಗೆ ಬರ್ತಾ ಇಲ್ಲ, ಅದೇ ಪ್ರಾಬ್ಲಮ್. You are the image of the God. You are the son of the God. You are essence of the universe. ಇದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯು ಆರ್ ನಾಟ್ ಆಸ್ಕಿಂಗ್ ದ ಯೂನಿವರ್ಸ್, ಯು ಆರ್ ಕಮಾಂಡಿಂಗ್ ಫ್ರಮ್ ಇನ್ಸೈಡ್. ಅಂದ್ರೆ ಒಳಗಡೆಯಿಂದ ನೀವು ಕ್ರಿಯೇಷನ್ ಮಾಡ್ತಾ ಇದ್ವಿ ನಾವು. ಇಫ್ ಯುವರ್ ಇನ್ನರ್ ಔಟರ್ ವರ್ಲ್ಡ್ ಈಸ್ ಎಕ್ಸ್ಪ್ರೆಷನ್ ಆಫ್ ಯುವರ್ ಇನ್ನರ್ ವರ್ಲ್ಡ್. ಕ್ರಿಯೇಷನ್ ಎಲ್ಲಿ ಆಗ್ತಾ ಇದೆ? ನನ್ನ ಒಳಗಡೆ ಆಗ್ತಾ ಇದೆ. ಮ್ಯಾನಿಫೆಸ್ಟೇಷನ್ ಔಟ್ಸೈಡ್ ಆಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಆಗಿದ್ರೆ ಇಟ್ಸ್ ವೆರಿ ಸಿಂಪಲ್ ಸ್ಪಿರಿಚುವಾಲಿಟಿ. ಓಕೆ, ಸೊ ಹೂ ಆರ್ ಯು? If you are not serious, if you are telling joke, I am God, without any that feel is not there, means it won't respond. Activate your inner ability, and Ramta is telling you, activate your, let that light do miracles. A light miracles ಮಾಡಲಿ through you, ನಿನ್ನಿಂದ. ಓಕೆ, will do. Universe is not giving you. You are experiencing the universe with the manifestation. It is waiting. ಅಂದ್ರೆ ವಿ ಆರ್ ಆಲ್ ಕೋ ಕ್ರಿಯೇಟರ್ಸ್, ರೈಟ್? ಅದು ಅರ್ಥ ಏನು ಕೋ ಕ್ರಿಯೇಟರ್ಸ್ ಅಂದ್ರೆ? ಯೂನಿವರ್ಸ್ ದೊಡ್ಡದಿದೆ, ನನ್ನ ಕ್ರಿಯೇಷನ್ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಯು ಆರ್ ಕ್ರಿಯೇಟಿಂಗ್. ಕ್ರಿಯೇಷನ್ ಎಲ್ಲ ಆಗ್ತಾ ಇದೆ, ನನ್ನ ಒಳಗಡೆ ಆಗ್ತಾ ಇದೆ. ಇಫ್ ಯು ಚೇಂಜ್ ಯುವರ್ ಇನ್ನರ್ ಅಂದ್ರೆ ಏನು? ಸಬ್ ಕಾನ್ಶಿಯಸ್ ಮೈಂಡ್. ಓಕೆ, ಸೃಷ್ಟಿಕರ್ತ. ಎಸ್. ವಾಟ್ ಈಸ್ ನರ, ವಾಟ್ ಈಸ್ ನಾರಾಯಣ? ನರ ನರ ಅಂದ್ರೆ ಇಂಡಿವಿಜುವಲ್. ಇಂಡಿ ಡ್ಯುವಲ್ ಅಂದ್ರೆ ಟು, ಎರಡಿದೆ, ಡ್ಯುಯಾಲಿಟಿ ಇದೆ ಅಂತ. ನಾನು ಅದು ಸಪರೇಟ್ ಅಂತ ಯಾರಿಗೆ ಆ ಭಾವನೆ ಇರುತ್ತೆ ಮನ್ಸಲ್ಲಿ, ಅವರು ಇಂಡಿವಿಜುವಲ್. ಡ್ಯುಯಲ್ ಅವರು ನರ. ನರ ಅಂದ್ರೆ ಸಪರೇಷನ್.
ಸಪರೇಟ್ ಆಗಿದ್ದಾರೆ. ನರ ಕಾಸುರ. ನರ ಅವರು ಯಾವ ತರ ಇರ್ತಾರೆ, ಅಸುರ ತರ ಇರ್ತಾರೆ ಸಪರೇಷನ್ ಆಗಿ. ನಾರಾಯಣ, ಆಯಣ ಅಂದ್ರೆ ಆಗೋದು. ನಾರ ಮೀನ್ಸ್ ಕಂಟಿನ್ಯೂಯಸ್, ಸ್ಟಾರ್ಟಿಂಗ್ ಪಾಯಿಂಟ್ ಎಂಡಿಂಗ್ ಪಾಯಿಂಟ್. ನಾ ಇಲ್ಲ ಅಂದ್ರೆ ಅದು ನಾರ. ಆಯಣ ಅಂದ್ರೆ ಆಗೋದು. ಸೊ ನಾರಾಯಣ ನಾರಾಯಣ. ಸೊ ನಾರಾಯಣದಿಂದ ನಾರಾಯಣ ಆಗ್ಬೇಕು ನಾವು. ಆಗ್ಬೇಕು. ಇನ್ನೊಂದು ತಿಳ್ಕೋಬೇಕು, ಎಸ್ ನಾನೇ ನಾರಾಯಣ. ಡ್ಯುಯಾಲಿಟಿ ಇದೆ ಅಂದ್ರೆ ನಾನು ನರ ತರ ಇರ್ತೀನಿ. ಅದು ಸಪರೇಷನ್ ಏನಿಲ್ಲ, ನಾನು ಸಪರೇಟ್ ಆಗಿ ಏನೂ ಇಲ್ಲ, ನಾನು ಅದು ಒಂದೇ. ಅದು ಭಾವನೆ ಇಟ್ಕೊಳ್ಳಿ. ಸೊ ಎಷ್ಟು ಸಲ ಸಬ್ ಕಾನ್ಶಿಯಸ್ ಕೇಳಿದ್ರೆ ಅಷ್ಟು ಸಲ ರಿಕಾರ್ಡ್ ಆಗತ್ತೆ. ಯು ಹ್ಯಾವ್ ಎವ್ರಿ ರೈಟ್ ಟು ಕ್ರಿಯೇಟ್ ಎನಿಥಿಂಗ್. ಡೋಂಟ್ ಫೀಲ್ ಸಪರೇಷನ್. ಆ ಸಪರೇಷನ್ ಫೀಲ್ ಆಗಿದ್ರೆ ಕ್ರಿಯೇಷನ್ ಆಗಲ್ಲ. ಓನ್ಲಿ ಬ್ಯಾರಿಯರ್, ಒಂದೇ ಡಿವಿಷನ್ ಅಂದ್ರೆ ಒಂದು ಪಾರ್ಟಿಷನ್ ಇದೆ ಲೈಟ್ಗೆ, ನಿಮ್ ಒಳಗಡೆ ಲೈಟ್. ಅದು ಒಂದು ಮೈಂಡ್. ಮೈಂಡ್ ಈಸ್ ಡೂಯಿಂಗ್ ಇಲ್ಯೂಷನ್. ನೀವು ಆ ಲೈಟ್ ಇಲ್ಲ, ನೀವು ಗಾಡ್ ಇಲ್ಲ ಅಂತ ನನ್ಗೆ ಒಂದು ಇಲ್ಯೂಷನ್ ಬರ್ತಾ ಇರುತ್ತೆ, ಯಾಕಂದ್ರೆ ಮೈಂಡ್ ಇಂದಾನೆ. ಸೊ ಎಂಟಿ ದಟ್ ಮೈಂಡ್, ಯು ವಿಲ್ ಬಿಕಮ್ ಒನ್ ವಿತ್. ಓಕೆ, ದಿಸ್ ಲೈಟ್ ಚಾನಲಿಂಗ್ ಯಾಕಂದ್ರೆ ನಿಮ್ ವೈಬ್ರೇಷನ್ ಯೂನಿವರ್ಸಲ್ ಲೈಟ್ ವೈಬ್ರೇಷನ್ ಒಂದಾಗತ್ತೆ. ಹೀಲಿಂಗ್ ಅನ್ನೋದು ನ್ಯಾಚುರಲ್. ಇದು ಅರ್ಥ ಆಗಿಲ್ಲ ಅಂದ್ರೆ ಎಷ್ಟು ಸಾಧನೆ ಮಾಡ್ಲಿ ಅನು, ನಾವು ಆ ಥರನೇ ಇರ್ತೀವಿ. ದಟ್ ಈಸ್ ಕಾಲ್ಡ್ ಮ್ಯಾಜಿಕಲ್ ವರ್ಡ್ಸ್. ಐ ಆಮ್, ಐ ಆಮ್ ದ ಕ್ರಿಯೇಟರ್, ಐ ಆಮ್ ದ ಗಾಡ್, ಐ ಆಮ್ ದ ಮ್ಯಾಗ್ನಿಫಿಷೆಂಟ್, ಐ ಆಮ್ ದ ಲೈಟ್, ಐ ಆಮ್ ದ ಲವ್. So somebody asked me questions, Divya. When we see blue light again and again, see ಒಂದೊಂದು ಲೆವೆಲ್ಗೆ ಒಂದೊಂದು ಹೈ ಲೆವೆಲ್ ಲೈಟ್ಸ್ ಆರ್ ತ್ರೀ ಆರ್ ದೇರ್. ಒಂದು ವೈಲೆಟ್ ಬ್ಲೂ ಕಲರ್, ಇನ್ನೊಂದು ಗೋಲ್ಡ್, ಇನ್ನೊಂದು ವೈಟ್ ಬ್ರೈಟ್ ವೈಟ್ ಲೈಟ್. ಸೊ ಬ್ಲೂ ಕಲರ್ ಇದೆ ಅಂದ್ರೆ ನಾವು ಆಲ್ಮೋಸ್ಟ್ ಆಗ್ನೇಯ ಚಕ್ರಕ್ಕೆ ರೀಚ್ ಆಗ್ತಾ ಇದೀವಿ ಅಂತ. ವೆನ್ ವಿ ರೀಚ್ ಸಹಸ್ರಾರ, ಗೋಲ್ಡ್ ಅಂಡ್ ವೈಟ್ ಕಲರ್ ಆಕ್ಟಿವೇಟ್ ಆಗುತ್ತೆ. ವಿ ಶುಡ್ ಆಲ್ಸೋ ಲೈಟ್ ಬ್ಲೂ, ಬಟ್ ಆಗ್ನೇಯ ಇಸ್ ಬ್ರೈಟೆಸ್ಟ್ ಬ್ಲೂ. ಅದರಿಂದ ಒಂದು ಬಿಂದು ಬರುತ್ತೆ, ಅದು ವೈಟ್ ಡೋರ್. ಆ ವೈಟ್ ಡೋರ್ ಇಸ್ ಎಂಟ್ರಿ ಟು ದ ಸಹಸ್ರ. ಅದರಿಂದ ಗೋಲ್ಡ್ ಅಂಡ್ ವೈಟ್ ಲೈಟ್ ಯಾವಾಗ್ಲೂ ಬರ್ತಾ ಇರುತ್ತೆ. ಓಕೆ, ಡ್ರಿಂಕ್ ಒನ್ ಕಪ್ ಆಫ್ ವಾಟರ್. ನೀರು ಕುಡೀರಿ. ಲೈಕ್ ಸ್ಟಾರ್ ಶಿಮರಿಂಗ್, ಯಾ ದಟ್ ಈಸ್ ಫ್ಲವರ್ ಆಫ್ ಲೈಫ್. ಚಿಕ್ 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 ಸ್ಟಾರ್ ತರ ಬ್ಲೂ 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 ಕಲರ್ ಇರುತ್ತೆ. ಡೋಂಟ್ ಪುಟ್ ಕ್ವಶನ್ಸ್, ಯು ಕ್ಯಾನ್ ಆಸ್ಕ್ ಮಿ ಡೈರೆಕ್ಟ್ಲಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪ್ರಿಯಾ ಅನ್ಮ್ಯೂಟ್ ಮಾಡಿ ಒಂದ್ಸಲ ಎಲ್ಲರದು. ಓಕೆ ಸರ್.
Thank you. ಆಗಿದೆ. Thank you, sir. ಸರ್ ನರ ನಾರಾಯಣ ಅಂತ ಹೇಳಿದ್ರಲ್ಲ ಸರ್, ಅದು ಇನ್ನೊಂದ್ಸರಿ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಐ ಡಿಂಟ್ ಗೆಟ್ ವಾಟ್ ಇಟ್ ಈಸ್ ಅಂತ. ಸರ್ ಮ್ಯೂಟ್ ಆಗಿದ್ದೀರಾ? ನರ ಮೀನ್ಸ್ ನರ ಅಂದ್ರೆ ಸಪರೇಷನ್. ಹ್ಮ್. ನಾನು ಯಾರು ಅವ್ರು ಯಾರು ಅಂತ. ನಾರಾಯಣ ಹ್ಮ್. ಅಂದ್ರೆ ಹ್ಮ್. ಯೂನಿವರ್ಸ್ ಅಲ್ಲಿ ನಾನು ಒಂದು ಪಾರ್ಟ್. ಓಕೆ. ನಾವೆಲ್ಲ ಕನೆಕ್ಷನ್ ಆಗಿದ್ವಿ, ಎಲ್ಲ ಒಂದೇ ಏಕತ್ವ ಭಾವನೆ. ಓಕೆ, ಗಾಟ್ ಇಟ್ ಸರ್. ಥ್ಯಾಂಕ್ ಯು. ಕೀಪ್ ಇಟ್. ಅರ್ಜುನ ನರ, ಕೃಷ್ಣ ನಾರಾಯಣ ಅಂತ ಹೇಳ್ತಾರಲ್ಲ ಸರ್. ನಾರಾಯಣ ಅಂದ್ರೆ ಅದು ಒಂದು ಭಾವನೆ, ಅಂದ್ರೆ ನಾನು ಅದು ಸಪ್ರೇಟ್. ಆ ಟೈಮಲ್ಲಿ ನಮ ಶಿವಾಯ. ನಮ ಶಿವಾಯ ಅಂದ್ರೆ ಏನು? ಅದು ಒಂದು ದೇವರು ಐಡೆಂಟಿಟಿ ಇಲ್ಲ, ಅದು ಒಂದು ಮಂತ್ರ, ಭಾವನೆ. ಎನಿ ಜಪ, ಎನಿ ಧ್ಯಾನ, ಭಾವನೆ ಮುಖ್ಯ. ಅಂದ್ರೆ ಓಂ ನಮ ಶಿವಾಯ. ನ ಅಂದ್ರೆ ಇಲ್ಲ, ನ ಅಂದ್ರೆ ನೋ, ಮನಃ ಅಂದ್ರೆ ಮೈಂಡ್. ಐ ಆಮ್ ನಾಟ್ ದ ಮೈಂಡ್, ಐ ಆಮ್ ಶಿವ ಅಂತ ನಾನು ಹೇಳ್ತಾ ಇದ್ದೀನಿ, ನಾನೇ ಶಿವ ಅಂತ. ಸೊ ಅದು ಅಫರ್ಮೇಶನ್. ನಾವು ಇವತ್ತು ಇಂಗ್ಲಿಷ್ ಅಲ್ಲಿ ಹೇಳ್ತೀವಲ್ಲ, ಐ ಆಮ್ ದ ಗಾಡ್ ಅಂತ. ಅದೇ ತರ ನಮ ಶಿವಾಯ ಅಂದ್ರೆ ಐ ಆಮ್ ದ ಗಾಡ್ ಅಂತ ನಾನೇ ಹೇಳ್ತಾ ಇದ್ದೀನಿ, ಇನ್ನೊಬ್ಬರ ಬಗ್ಗೆ ಭಜನೆ ಮಾಡ್ತಾ ಇಲ್ಲ. ಐ ಆಮ್ ಟೆಲ್ಲಿಂಗ್ ಮೈ ಸೆಲ್ಫ್ ಐ ಆಮ್ ಗಾಡ್. ಅದೇ ನಮ ಶಿವಾಯ. ನಾರಾಯಣ ಅಂದ್ರೆ ಏನು? ಓಂ ನಮೋ ನಾರಾಯಣಾಯ. ನಮೋ ಅಂದ್ರೆ ನಮ್ಮ ನಮೋ ಅಂದ್ರೆ ನಮ್ ಬಗ್ಗೆ. ನಾರಾಯಣ, ಐ ಆಮ್ ಟೆಲ್ಲಿಂಗ್ ಐ ಆಮ್ ಓನ್ಲಿ ದ ಗಾಡ್. ಸೊ ಈ ಭಾವನೆ ಏನಾಯ್ತು? ಭಾವನೆ ಹೋಯ್ತು ಕಾಲದಲ್ಲಿ. ನಾವು ದೇವರು ಸಪರೇಟ್ ಅಂತ ಒಂದು ಭಾವನೆಯಿಂದ ನಾವು ಜಪ ಮಾಡ್ತಾ ಇದ್ವಿ. ಅದು ವರ್ಕೌಟ್ ಆಗ್ತಾ ಇಲ್ಲ, ಯಾಕಂದ್ರೆ ಅದು ಭಾವನೆ ಕರೆಕ್ಟೇ ಇಲ್ಲ. ಸೊ ಭಾವನಾ, ಎಮೋಷನ್ ಇಸ್ ದ ಬ್ಯಾಕ್ ಫೋರ್ಸ್ ಫಾರ್ ಯುವರ್ ಮಂತ್ರ. ಏನೇನ ಮಂತ್ರ ಆಗ್ಲಿ, ಏನಾದ್ರೂ ಮಂತ್ರ ಇರಲಿ, ಅದು ಭಾವನೆ ಅನ್ನೋದು ಬ್ಯಾಕ್ ಫೋರ್ಸ್. ಆ ಬ್ಯಾಕ್ ಫೋರ್ಸೇ ಕರೆಕ್ಟ್ ಇಲ್ಲ. ನಾನು ಸಪರೇಟು, ಆ ಶಿವ ಸಪರೇಟು, ನಾನ್ ಸಪರೇಟು, ಆ ನಾರಾಯಣ ಸಪರೇಟು, ನಾನ್ ಸಪರೇಟು, ಅವ್ರು ಸಪರೇಟ್ ಅಂತ ಭಾವನೆಯಿಂದ ಮಾಡಿದ್ರೆ ರಿಸಲ್ಟೇ ಬರಲ್ಲ. ಯಾಕಂದ್ರೆ ಭಾವನೆ ಮುಖ್ಯ. ಈ ಮಂತ್ರಗಳು ಏನ್ ಹೇಳ್ತಾ ಇದ್ವಿ? ನೀವೇ ದೇವರು ಅಂತ ಹೇಳಿ ಒಂದು ಮಂತ್ರ ಕೊಡ್ತಾ ಇದ್ವಿ. ಆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಓಕೆ, ನಮ ಶಿವಾಯ ನಮ ಶಿವಾಯ, ಆ ಭಾವನೆ ಎಂದು ನಾನೇ ದೇವರು ಅಂತ ರಿಪೀಟೆಡ್ ಆಗಿ ಹೇಳ್ತಾ ಇದ್ದಂತ ಸಬ್ ಕಾನ್ಶಿಯಸ್ ಅಲ್ಲಿ ಫಿಲ್ ಆಗುತ್ತೆ. ಒನ್ ಡೇ ದಟ್ ವಿಲ್ ಕಮ್ಸ್ ಔಟ್. ಆ ಮಂತ್ರದ ಅರ್ಥನೇ ಗೊತ್ತಿರಲ್ವಲ್ಲ ಸರ್ ನಮ್ಗೆ, ಹಂಗಾಗಿ. ಸೈಂಟ್ ಜರ್ಮನ್ ರೀಸೆಂಟ್ ಆಗಿ ಭವಿತಾ ಅಂತ ಕಳಿಸಿದ್ದಾರೆ. ಸೈಂಟ್ ಜರ್ಮನ್ ಒಂದು ಬುಕ್, ಕ್ವಾಂಟಮ್ ಮ್ಯಾನಿಫೆಸ್ಟೇಷನ್, ಆ ಬುಕ್ ಹೆಸರು. ಈಸ್ ಟೆಲ್ಲಿಂಗ್ ಡೈರೆಕ್ಟ್ಲಿ, ಫಸ್ಟ್ ಯು ಆರ್ ನಾಟ್ ಬಿಲೀವಿಂಗ್ ದಟ್ ಯು ಆರ್ ಗಾಡ್, ದಟ್ಸ್ ವೈ ಎವ್ರಿಥಿಂಗ್ ಇಸ್ ನಾಟ್ ಕ್ರಿಯೇಟಿಂಗ್ ಥ್ರೂ ಯು. ನೀವು ಭಗವಂತ ಅಂತ ಒಪ್ಕೊಂತಾ ಇಲ್ಲ, ಅದಕ್ಕೆ ಏನು ಆಗ್ತಾ ಇಲ್ಲ. ಕಮ್ಯಾಂಡ್ ದಟ್ ಯು ಆರ್ ಎ ಗಾಡ್. ತಿಳ್ಕೊಳ್ಳಿ ಫಸ್ಟ್ ನಿಮ್ ಗಾಡ್ ಅಂತ. ಲೆಟ್ ಹಿಮ್ ಕಮ್ ಔಟ್. ಅವ್ರನ್ನ ಆಚೆ ಬರಲಿ. ಬಿಹೋಲ್ಡ್ ದ ಗಾಡ್ ಅಂತ ಜೀಸಸ್ ಹೇಳ್ತಾನೆ. ಸೊ ದೇ ಆರ್ ಟೆಲ್ಲಿಂಗ್ ಬ್ಯಾಕ್ ಫೋರ್ಸ್ ಏನು? ಆ ಮಂತ್ರಕ್ಕೆ ಬ್ಯಾಕ್ ಫೋರ್ಸ್ ಏನು? ನಾನೇ ಭಗವಂತ ಅನ್ನೋದು ಬ್ಯಾಕ್ ಫೋರ್ಸ್. ಅದರಿಂದ ನಾನೇ ಭಗವಂತ ಅಂತ ಸಬ್ ಕಾನ್ಶಿಯಸ್ ಮೈಂಡ್ ಫೀಲ್ ಮಾಡ್ತಾ ಇದ್ವಿ, ಕಮಾಂಡ್ ಕೊಡ್ತಾ ಇದೀವಿ ಸಬ್ ಕಾನ್ಶಿಯಸ್ ಮೈಂಡ್ಗೆ, ಸೂಪರ್ ಕಾನ್ಶಿಯಸ್ ಮೈಂಡ್. ಅದು ಒಂದೇ ಮ್ಯಾನಿಫೆಸ್ಟೇಷನ್ ಆಗುತ್ತೆ. ಆ ಮಂತ್ರದ ಮುಖ್ಯ ಉದ್ದೇಶ ಅದು.